ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈ ಹಿಂದೆ ನಾರಾಯಣ ಅನ್ನೋ ಶಬ್ದ ಭಗವಂತನ ಈ 4 ವಿಶೇಷಣಗಳನ್ನು ಮಂಗಳಾಚರಣ ಶ್ಲೋಕದಲ್ಲಿ ಗುಣೈಸ್ಸರ್ವೈ ಉದೀರ್ಣ ದೋಷವರ್ಜಿತ ಜ್ಞೇಯ ಗಮ್ಯ ಅಂತ ಈ 4 ವಿಶೇಷಣಗಳೇನಿವೆ, ಆ 4 ವಿಶೇಷಣಗಳನ್ನು ನಾರಾಯಣ ಶಬ್ದ ಹೇಳ್ತದೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಅದಾದ ಮೇಲೆ ನಾರಾಯಣಂ ಅಯನಂ ಅಂತ ನಪುಂಸಕಲಿಂಗ ಒಂದು ವೇಳೆ ಶಬ್ದ ಇದ್ರೂ ಅದು ನಾರಾಯಣ ಅಂತ ಹಾಗೇ ಆಗ್ತದೆ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಜಗತ್ತಿನ ಎಲ್ಲ ಪುಲ್ಲಿಂಗಗಳು, ಪುರುಷರ ಗುಣಗಳು, ಸ್ತ್ರೀಯರ ಗುಣಗಳು ಮತ್ತು ನಪುಂಸಕರ ಗುಣಗಳು ಇವೆಲ್ಲವೂ ಕೂಡ ಭಗವಂತನ ಅಧೀನ. ಆದ್ದರಿಂದ ಭಗವಂತನನ್ನು ಹೇಳುವಂಥ ಯಾವುದೇ ಶಬ್ದಕ್ಕೆ ಲಿಂಗ ವ್ಯತ್ಯಾಸ ಆಗಬಹುದು ಅಂತ ಅನ್ನೋದು ನೋಡಿದ್ದೀವಿ. ಅದರಿಂದ ನಾರಾಯಣ ಅಯನಂ ಅಂತ ಮಾಡಿಕೊಂಡ್ರು ಮುಂದೆ ನಾರಾಯಣ ಅಂತ ಹಾಗೇ ಆಗ್ತದೆ ಅಂತ ಅನ್ನೋದನ್ನ ನಾವು ನೋಡಿ ಮುಗಿಸಿದ್ದೇವೆ. ಅಥವಾ ನಾರಾಯಣ ಶೈವ ನಮ್ಮೆತ್ತೋಪಪಾದಕಮೇತತ ಅಂತ ತತ್ವಪ್ರಕಾಶಕಾದ ವಾಕ್ಯ, ಅದನ್ನು ನಾವೀಗ ನೋಡಬೇಕು. ಈ ನಾರಾಯಣ ಅನ್ನೋ ಶಬ್ದವನ್ನೇನು ಈಗ ಪ್ರಯೋಗ ಮಾಡಿದ್ದಾರೆ ಮತ್ತು ಈ ಶ್ಲೋಕ ಹೇಳಿದ್ದಾರೆ ಆಚಾರ್ಯರು, ಅದು ನಾರಾಯಣನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅನ್ನೋದಕ್ಕೊಂದು ಉತ್ತರ ರೂಪವಾಗಿದೆ. ನಮ್ಮೆತ್ವಕ್ಕೆ ಉಪಪಾದಕ ಅಂದ್ರೆ ಸಮರ್ಥಕವಾಗಿದೆ. ಯಾಕೆ ಅಂದರೆ ಯಾರು ಅನೇಕ ಬಹುಗುಣವುಳ್ಳವನಾಗಿದ್ದಾನೋ, ನಿರ್ದುಷ್ಟನಾಗಿದ್ದಾನೋ, ಶಾಸ್ತ್ರದಿಂದ ಪ್ರತಿಪಾದ್ಯನೋ ಮತ್ತು ಶಾಸ್ತ್ರವನ್ನು ಓದಿದವರಿಗೆ ಗಮ್ಯನೋ ಅಂಥವನಿಗೆ ನಮಸ್ಕಾರ ಮಾಡಬೇಕು. ಬೇರೆಯವರಿಗೆ ನಮಸ್ಕಾರ ಮಾಡಿ ಉಪಯೋಗ ಇಲ್ಲ. ಆದ್ರಿಂದ ಈ ಭಗವಂತ ನಾರಾಯಣ ಶಬ್ದದಿಂದ ಗುಣಪೂರ್ಣ ಅಂತ ತಿಳಿಯಿತು, ಅದೇ ಶಬ್ದದಿಂದ ನಿರ್ದೋಷ ಅಂತ ತಿಳಿಯಿತು, ಶಾಸ್ತ್ರಗಮ್ಯ ಅಂತನೂ ತಿಳಿಯಿತು, ಮತ್ತೆ ಮುಕ್ತರಿಂದ ಗಮ್ಯ ಅಂತನ್ನುವುದು ತಿಳಿಯಿತು. ಹೀಗೆಲ್ಲ ಆಗಿರುವುದರಿಂದ ಅವನಿಗೆ ನಾವು ನಮಸ್ಕಾರ ಮಾಡಬೇಕು. ನಾರಾಯಣನಿಗೆ ನಮಸ್ಕಾರ ಯಾಕೆ ಮಾಡಬೇಕು ಅಂದ್ರೆ ಈ ಕಾರಣದಿಂದ ಅಂತ ತಿಳಿದು ಬಂತು. ಹೀಗೆ ನಾರಾಯಣ ಶಬ್ದವನ್ನು ಬೇರೆ ಬೇರೆ ರೀತಿಯಿಂದ ವ್ಯಾಖ್ಯಾನಿಸಿದ್ದಾರೆ. ವಿಷ್ಣು ಇತ್ಯಾದಿ ಬೇರೆ ಬೇರೆ ಶಬ್ದಗಳನ್ನು ಭಗವಂತನಿಗೆ ಹೇಳ್ಬೋದಿತ್ತು. ವಿಷ್ಣು ಶಬ್ದಕ್ಕೂ ಅಷ್ಟು ಮಹತ್ವ ಇದ್ದೇ ಇದೆ. ಆದರೆ ನಾರಾಯಣ ಅನ್ನೋ ಶಬ್ದವನ್ನೇ ಯಾಕೆ ಇಲ್ಲಿ ಬಳಸಿದ್ದಾರೆ ಅಂದರೆ ಅದಕ್ಕೆ ಈ ನಿರ್ದೋಷ, ಗುಣಪೂರ್ಣ, ಜ್ಞೇಯ ಮತ್ತು ಗಮ್ಯ ಇತ್ಯಾದಿ ಎಲ್ಲ ಅರ್ಥವನ್ನು ಹೇಳುವಂತಹ ಶಕ್ತಿಯೂ ಇದೆ. ಆದ್ದರಿಂದಲೇ ಆ ಶಬ್ದವನ್ನೇ ಬಳಸಿದ್ದಾರೆ ಅಂತ ತಿಳ್ಕೋಬೇಕು. ಇದಿಷ್ಟು ನಾರಾಯಣ ಶಬ್ದದ ಬಗ್ಗೆ ಆಯಿತು. ಮುಂದೆ ದೇವತೆಗೆ ಭಗವಂತನಿಗೆ ನಮಸ್ಕಾರ ಮಾಡಿದ ಬಳಿಕ ಗುರುವಿನ ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಗುರುವಿನ ನಮಸ್ಕಾರವನ್ನ ಗುರುಂಶ್ಚಾಪಿ ಅನ್ನೋ ಶಬ್ದದಿಂದ, ಅಲ್ಲಿ ಗುರುಂಶ್ಚಾಪಿ ಅಂತಿದೆಯಲ್ಲ, ಅಲ್ಲಿ ಹೆಸರನ್ನ ಯಾಕೆ ತಗೊಂಡಿಲ್ಲ ಅಂದ್ರೆ ಗುರೋರ್ನಾಮನ ಗೃಹೀಯಾತ್ ಶಿಷ್ಯೋ ಭಾರ್ಯಾ ಪತೇರಪಿ. ಶಿಷ್ಯನಾದವನು ಗುರುವಿನ ಹೆಸರಿಟ್ಟು ಕರೀಬಾರ್ದು. ಮತ್ತೆ ಭಾರ್ಯ ಹೆಂಡತಿಯಾದವಳು ಗಂಡನ ಹೆಸರನ್ನು ಕರೀಬಾರದು ಅಂತ ಹೀಗೆ ನಿಯಮ ಇರೋದ್ರಿಂದ ಆ ಹೆಸರನ್ನು ತಗೊಂಡಿಲ್ಲ. ಇತ್ಯತೋ ತನ್ನಾಮ ನ ಜಗ್ರಾಹ, ಆದ್ರಿಂದ ಆ ಹೆಸರನ್ನು ತಗೊಂಡಿಲ್ಲ. ಮತ್ತೆ ಅಪಿ ಅಂತಿದೆ, ಗುರುಂಶ್ಚಾಪಿ ಅಂತ. ಅಲ್ಲಿ ಅಪಿ ಅಂತ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಉಳಿದವರಿಗೆ, ನನ್ನ ನಂತರದ ತಾರತಮ್ಯ ಕಕ್ಷಾದಲ್ಲಿ ನನ್ನ ನಂತರ ಇರುವಂಥವರಿಗೆ, ಗರುಡ ಶೇಷರುದ್ರರು ಮತ್ತೆ ಹುಲುಮಾನವರವರಿಗೆ ಪ್ರತಿಯೊಬ್ಬರಿಗೂ ಕೂಡ ಗುರು ಒಬ್ಬ ಬೇರೆ ಇರ್ತಾನೆ, ದೇವತೆ ಒಬ್ಬ ಬೇರೆ ಇರ್ತಾನೆ. ದೇವತೆ ಅಂತೂ ಭಗವಂತ ನಾರಾಯಣನೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಗುರು ಅವರವರಿಗೆ ಪ್ರತಿಯೊಬ್ಬ ಗುರು ಪ್ರತ್ಯೇಕ ಗುರು ಇರ್ತಾನೆ. ಆಯಾ ಜನ್ಮದಲ್ಲಿ ಲಬ್ಧನಾದ ಒಬ್ಬ ಗುರು ಅಥವಾ ಸ್ವರೂಪ ಗುರು ಅಂತ ಒಬ್ಬ ಇರಬಹುದು. ಹೀಗೆ ಗುರುಗಳು ಇರ್ತಾರೆ. ಆದರೆ ನನಗೆ ಗುರು ಒಬ್ಬ, ದೇವತೆ ಅಂತ ಬೇರೆ ಬೇರೆ ಇಲ್ಲ. ದೇವತೆಯು ಗುರುವು ಒಬ್ಬನೇ ಆಗಿದ್ದಾನೆ. ಗುರು ದೇವತೆಯು ಬೇರೆ ಬೇರೆ ಅಲ್ಲ ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅರುಚಿ ಅಂದ್ರೆ ಅನಾಸಕ್ತಿ. ಗುರುವು ದೇವತೆಯು ಭಿನ್ನ ಭಿನ್ನ ಅಂತ ಅನ್ನೋದು ನಿಮಗೆ ಸಂಬಂಧಪಟ್ಟ ವಿಷಯ. ನನಗೆ ಹಾಗಿಲ್ಲ, ನನಗೆ ಆ ವಿಷಯದಲ್ಲಿ ಒಪ್ಪಿಗೆ ಇಲ್ಲ. ನನ್ನ ಗುರುವು ದೇವತೆಯು ಒಬ್ಬನೇ ಆಗಿದ್ದಾನೆ ಅನ್ನೋದನ್ನ ಅಪಿ ಶಬ್ದದಿಂದ ತಿಳಿಸಿದ್ದಾರೆ. ಹೀಗೆ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ, ಗುರುವೂ ಆದಂತಹ ಭಗವಂತನನ್ನ ಅಲ್ಲಿ ಗುರುಶ್ಚಾಪಿ ಅಂತ ಶಬ್ದದಿಂದ ತಗೊಂಡಿದ್ದಾರೆ.
ಅದು ಗುರುನ್ ಅಂತ ಬಹುವಚನ ಯಾಕೆ ಹೇಳಿದ್ದಾರೆ ಅಂದ್ರೆ ಬಹುವಚನ ಗೌರವಾಯ ಅಂತ ತಿಳ್ಕೊಳ್ಬೇಕು. ಬಹುವಚನಂ ಬಹುಮಾನಾರ್ಥಂ ಅಂತ ತ್ರಿವಿಕ್ರಮ ಪಂಡಿತರ ವಾಕ್ಯ ಇದೆ ತತ್ವ ಪ್ರದೀಪದಲ್ಲಿ. ಅದಕ್ಕೆ ಆ ಶಬ್ದವನ್ನು ಹೇಳಿದೆ. ದೇವತೆಯನ್ನ ಶಾಸ್ತ್ರ ಪ್ರತಿಪಾದ್ಯ ಎಂಬ ದೃಷ್ಟಿಯಿಂದ ನಮಸ್ಕಾರ ಮಾಡಿದರು. ಮತ್ತೆ ತಮೇತಂ ಗುರುಶ್ಚ ಜ್ಞಾನಾಶ್ರಯತ್ವೇನ ನಾರಾಯಣ ಶಬ್ದ ವಾಚ್ಯತ್ವಾತ್ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದೆಲ್ಲ ತ್ರಿವಿಕ್ರಮ ಪಂಡಿತರ ವಾಕ್ಯ, ತತ್ವ ಪ್ರದೀಪದ ವಾಕ್ಯ. ಈ ಗುರುವಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಅವನು ಜ್ಞಾನಾಶ್ರಯನಾದ್ರಿಂದ. ಇಲ್ಲೊಂದು ಸ್ವಾರಸ್ಯ ಇದೆ. ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ ಅದನ್ನ, ನಾರಾಯಣ ಶಬ್ದವನ್ನು ಪ್ರಯೋಗ ಮಾಡಿದಾರಲ್ಲ, ಆ ನಾರಾಯಣ ಶಬ್ದ ಅನ್ನೋದು ಗುರು ಅನ್ನೋ ಅರ್ಥವನ್ನು ಹೇಳ್ತದಂತ. ಅದು ವಿಚಿತ್ರ. ಹೇಗೆ ಅಂತಂದ್ರೆ, ಗುರು ಅಂದ್ರೆ ನಮಗೆ ಜ್ಞಾನ ಕೊಡುವವನು ಅಂತ ಅರ್ಥ. ವಿದ್ಯೋಪದೇಶಕನಾದವನನ್ನೇ ಗುರು ಅಂತೀವಿ. ಸ್ವಯಂ ತಾನು ಜ್ಞಾನವಂತನಾಗಿರ್ಬೇಕು, ಮತ್ತೆ ನಮಗೆ ಜ್ಞಾನವನ್ನು ಕೊಡಬೇಕು. ಹೀಗೆ ಎರಡೂ ದೃಷ್ಟಿಯಿಂದ ತನ್ನಲ್ಲಿರುವ ಜ್ಞಾನಕ್ಕೂ ಆಶ್ರಯ, ನಮ್ಮಲ್ಲಿರುವ ಜ್ಞಾನಕ್ಕೂ ಅವನೇ ಆಶ್ರಯ. ಅದರಿಂದ ಅವನೇ ಗುರು. ಆಗ ಹೀಗೆ ನಾರಾಯಣ ಎಂಬ ಶಬ್ದ ಅದು ಕೂಡ ಜ್ಞಾನಾಶ್ರಯ ಎಂಬ ಅರ್ಥವನ್ನು ಹೇಳ್ತಲ್ಲ. ಯಾಕೆಂದ್ರೆ ಅದನ್ನ ತತ್ವ ಪ್ರಕಾಶಿಕಾದಲ್ಲಿ ಮತ್ತೆ ತತ್ವ ಪ್ರದೀಪದಲ್ಲೂ ಆ ವಿಷಯ ಬಂದಿರಬೇಕು. ತತ್ವ ಪ್ರಕಾಶಿಕಾದಲ್ಲಿ ಈ ಒಂದು 2 ದಿವಸದ ಹಿಂದೆ ಅದನ್ನು ನೋಡಿದ್ದೇವೆ. ಅಲ್ಲೇನ್ ಬಂದಿದೆ, ನಾರ ಅಂದ್ರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಅದು ನಾರ, ಅಥವಾ ಯಾವ ಜ್ಞಾನವನ್ನು ಪಡೆದಿದ್ದರಿಂದ ಮುಂದೆ ಎಂದೂ ಅವನಿಗೆ ನಾಶ ಬರೋದಿಲ್ವೋ ಅದು ಜ್ಞಾನ ಅಂತ. ಹೀಗೆ ನಾರ ಅಂದ್ರೆ ಜ್ಞಾನ ಅನ್ನೋದನ್ನ 4 ರೀತಿಯಿಂದ ನಿರ್ವಚಿಸಿ ತೋರಿಸಿದ್ದಾರೆ ಜಯತೀರ್ಥರು. ಆದ್ರಿಂದ ನಮ್ಮಲ್ಲಿರುವ ನಾರಕ್ಕೆ ಅಂದ್ರೆ ಜ್ಞಾನಕ್ಕೆ ಆಶ್ರಯನಾದವನು ಭಗವಂತ, ಮತ್ತೆ ತಾನು ಕೂಡ ಸರ್ವಜ್ಞನಾದ್ದರಿಂದ ಆಶ್ರಯನಾದವನು. ಹೀಗೆ ನಾರಾಯಣ ಅನ್ನೋ ಶಬ್ದ ಗುರು ಎಂಬ ಶಬ್ದದ ಅರ್ಥವನ್ನ ತೋರಿಸ್ತದೆ ಅಂತ ತ್ರಿವಿಕ್ರಮ ಪಂಡಿತರು ತೋರಿಸಿದ್ದಾರೆ. ತಮೇತಂ ಗುರುಶ್ಚ ಜ್ಞಾನಾಶ್ರಯತ್ವೇನ ನಾರಾಯಣ ಶಬ್ದ ವಾಚ್ಯತ್ವಾತ್ ನತ್ವಾ ಸೂತ್ರಾರ್ಥ ಉಚ್ಯತೆ. ಬಹುವಚನ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಗೌರವಕ್ಕಾಗಿ ಪ್ರಯೋಗ ಮಾಡಿದ್ದಾರೆ. ಗುರುಶ್ಚ ಅಪಿ ಅಂತ, ಅಪಿ ಅಂತ 2 ಶಬ್ದ ಇದೆ ನೋಡಿ. ಆ ಅಂತ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ, ಗುರುವಿಗೊಮ್ಮೆ ನಮಸ್ಕಾರ ಮಾಡಿ. ಸ್ವಲ್ಪ ಇದು ತ್ರಿವಿಕ್ರಮ ಪಂಡಿತರದ್ದು ಮತ್ತೆ ಜಯತೀರ್ಥದ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿದೆ, ಆದ್ರೆ ತಾತ್ಪರ್ಯ ಏನು ವ್ಯತ್ಯಾಸ ಇಲ್ಲ. ಎಂಬ ಶಬ್ದ ಮತ್ತು ಅಪಿ ಎಂಬ ಶಬ್ದ 2 ಇದೆ ಅಲ್ಲಿ, ಗುರುಶ್ಚ ಅಪಿ ಅಂತ. ಅಂತ ಯಾಕೆ ಹಾಕಿದ್ದಾರೆ ಅಂದ್ರೆ, ತ್ರಿವಿಕ್ರಮ ಪಂಡಿತರ ಪ್ರಕಾರ ಪ್ರಸಂಗ ನಮಸ್ಕಾರಾರ್ಥ. ದೇವತೆಗಳಿಗೆ ನಮಸ್ಕಾರ ಮಾಡಿದ ಮೇಲೆ ಗುರುವಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಬೇಕು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಅದು ಅಂತಿದೆ. ಮತ್ತೆ ಅಪಿ ಅಂತ ಏನ್ ಹೇಳ್ತದೆ ಅಂದ್ರೆ, ಅವನು ಸೂತ್ರಕಾರನೂ ಆಗಿರುವುದರಿಂದ ಆದ್ದರಿಂದ ಅವನಿಗೆ ನಮಸ್ಕಾರ ಮಾಡ್ತೀವಿ ಅಂತ ತೋರಿಸ್ತಾರೆ. ಇದೆಲ್ಲ ಯಾಕೆ ಹೀಗೆ ಅಂದ್ರೆ, ನಮಗೊಬ್ಬ ಗುರು ಇರ್ತಾನೆ. ಆ ಗುರು ನಮಗೆ ದೇವತೆಯೂ ಬೇರೆ, ಗುರುವೂ ಬೇರೆ. ಮತ್ತೆ ನಮ್ಮ ಗುರು ಶಾಸ್ತ್ರ ರಚಯಿತ ಆಗಿರ್ಬೇಕಾಗಿಲ್ಲ. ಬೇರೆ ಯಾರೋ ರಚನೆ ಮಾಡಿದ ಶಾಸ್ತ್ರವನ್ನು ನಮ್ಮ ಗುರು ಹೇಳ್ತಿರ್ತಾನಷ್ಟೆ. ಹೀಗೆ ಇದನ್ನ ಗಮನಿಸ್ಬೇಕು ನಾವು. ನಮಗೆ ದೇವತೆ ಒಬ್ಬ ಭಗವಂತ, ಶಾಸ್ತ್ರ ರಚಯಿತ ಮತ್ತೊಬ್ಬ, ಆಮೇಲೆ ನಮಗದನ್ನು ಉಪದೇಶ ಮಾಡಿದವನು ಮತ್ತೊಬ್ಬ, 3 ಜನ ಇರ್ತಾರೆ ನಮಗೆ. ಈ ಆಚಾರ್ಯರ ವಿಷಯದಲ್ಲಿ ಈ ನಾರಾಯಣ ಏನಿದ್ದಾನೆ ಭಗವಂತ, ಅವನೇ ದೇವತ, ಮತ್ತೆ ಅವನೇ ಶಾಸ್ತ್ರ ರಚಯಿತಾನೂ ಹೌದು, ಮತ್ತೆ ಅವನು ನನಗೆ ಅದು ಶಾಸ್ತ್ರವನ್ನು ನೇರವಾಗಿ ಉಪದೇಶ ಮಾಡಿದವನೂ ಹೌದು. ಈ 3 ಒಂದೇ ಅವರಲ್ಲಿ. ಅದಕ್ಕೆ ಗುರುನ್ ಚ ಅಪಿ ಅಂತ ಈ 3 ಶಬ್ದ ಇದೆ. ಗುರು ಅಂದ್ರೆ ಜ್ಞಾನಕ್ಕೆ ಆಶ್ರಯ, ಚ ಅಂದ್ರೆ ರಚಯಿತ, ಚ ಅಂದ್ರೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡ್ಲಿಕ್ಕೆ, ಮತ್ತೆ ಅಪಿ ಅನ್ನೋ ಶಬ್ದದಿಂದ ಸೂತ್ರಕಾರ. ಅವನು ಸೂತ್ರ, ಮಹಾಭಾರತ, ಭಾಗವತ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದವನು. ಮತ್ತೆ ಚ ಅಂದ್ರೆ ದೇವತೆಗೆ ನಮಸ್ಕಾರ ಮಾಡಿದ್ರೆ ಉಪಯೋಗ ಇಲ್ಲ, ಗುರುವಿಗೂ ನಮಸ್ಕಾರ ಮಾಡಬೇಕು. ಯಥಾ ದೇವೇ ತಥಾ ಗುರವು ಅಂತ ಹೀಗೆಲ್ಲ ಕೇಳಿ ಬಂದಿರೋದ್ರಿಂದ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಬೇಕು ಅಂತ ಹೀಗೆ ತಿಳಿದು ಬರ್ತದೆ. ಶಾಸ್ತ್ರ ಪ್ರತಿಪಾದ್ಯತೆಯ ಇದು ಕೂಡ ತ್ರಿವಿಕ್ರಮ ಪಂಡಿತರ ವಾಕ್ಯ. ಶಾಸ್ತ್ರ ಪ್ರತಿಪಾದ್ಯನಾದಂತಹ ಪರದೈವನಾದ ಭಗವಂತ ಏನಿದ್ದಾನೆ, ಅವನೇ ಭಾಷ್ಯಕಾರರಾದಂತಹ ಆಚಾರ್ಯರಿಗೆ ಗುರು, ವ್ಯಾಸ, ಕೃಷ್ಣ ಇತ್ಯಾದಿ ರೂಪದಿಂದ. ಸಯವ ಸೂತ್ರಕರ್ತ, ಅವನೇ ಸೂತ್ರಕರ್ತ, ಒಬ್ಬನೇ ಅವನು. ಆದರೂ ದೇವತಾ ಭಕ್ತ್ಯ, ಗುರುಭಕ್ತ್ಯ, ಶಾಸ್ತ್ರ ಗುರುಭಕ್ತ್ಯ ಚ ತಮೇವ ನಾರಾಯಣಂ ಪೃಥಂಗ್ ನಮಸ್ಕರೋತಿ ಇತಿ ಗಮ್ಯತೆ. ಅವನನ್ನೇ ದೇವತೆ ಎಂಬ ದೃಷ್ಟಿಯಿಂದ, ತನಗೆ ಉಪದೇಶ ಮಾಡಿದ ಗುರು ಎಂಬ ದೃಷ್ಟಿಯಿಂದ, ಶಾಸ್ತ್ರವನ್ನು ರಚನೆ ಮಾಡಿದವನು ಎಂಬ ದೃಷ್ಟಿಯಿಂದ, 3 ದೃಷ್ಟಿಯಿಂದ ನಮಸ್ಕಾರ ಮಾಡ್ತೇನೆ ಅಂತ ಅದರ ಅರ್ಥ. ಇಲ್ಲಿ ನೋಡಿ,
ನಾರಾಯಣ ಪದೇನೈವ ಗುರು ನಾಮಚ ಉವಾಚ. ಗುರುವಿನ ಹೆಸರನ್ನು ನೀವು ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಬಂದ್ರೆ, ಹೆಸರನ್ನು ಹೇಳದೇ ಇರೋದು, ಈಗ ಇಲ್ಲಿ ಜಯತೀರ್ಥರು ಏನು ಹೇಳಿದ್ರು, ಗುರುವಿನ ಹೆಸರನ್ನು ಹೇಳಬಾರ್ದು ಅಂತ. ಅದು ಅದಕ್ಕೆ ಮತ್ತೆ ಇವರು ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ ಗುರುವಿನ ಹೆಸರನ್ನು ಹೇಳಿದಾನೆ ಅಂತ. ನಾರಾಯಣನ ಹೆಸರು, ಗುರುವಿನ ಹೆಸರು ಏನು? ನಾರಾಯಣ ಅಂತಾನೆ ಗುರುವಿನ ಹೆಸರು. ಅದು ಯಾಕೆ ಜಯತೀರ್ಥರು ಹೇಳ್ತಾರೆ ಗುರುವಿನ ಹೆಸರನ್ನು ಹೇಳಬಾರ್ದು ಅಂತ? ಇಲ್ಲಿ ಗುರುವಿನ ಹೆಸರನ್ನು ಹೇಳಿದ್ದಾನೆ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಏನ್ ಹಾಗಂದ್ರೆ, ಗುರುವಿನ ಹೆಸರನ್ನು ಹೇಳಬಾರ್ದು ಅಂತಲ್ಲ, ನಮ್ಮ ಗುರುಗಳು ಇಂಥವ್ರು ಅಂತ ಅವ್ರ ಹೆಸರು ಹೇಳಬಾರ್ದು ಅಂತಲ್ಲ. ಆದ್ರೆ ಗುರುವಿನ ಎದುರುಗಳಿಗೆ ಹೋಗಿ ಅವ್ರ ಹೆಸರನ್ನು ಕರೆದು ಇಂಥವ್ರೇ ಬನ್ನಿರಿ ಅಂತ ಅವ್ರನ್ನ ಕರಿಬಾರ್ದು. ಅವ್ರ ಹೆಸರನ್ನು ಇನ್ನೊಬ್ಬರ ಎದುರಿಗೆ ಯಾರಿಗಾರು ಹೇಳಿ ಅಂಥವ್ರು ನಮ್ಮ ಹೆಸರಿನ ಗುರುಗಳು ನಮ್ಗೆ ಅವರು ಅಂತ ಹೇಳ್ಬೋದು. ಅವಮಾನ ಆಗುವಂತೆ ಹೆಂಡತಿ ಗಂಡನ ಹೆಸರನ್ನ, ಶಿಷ್ಯ ಗುರುವಿನ ಹೆಸರನ್ನ ಕರೆದು ಇಲ್ಲಿ ಬನ್ನಿ ಅಂತ ಹೀಗೆ ಹೇಳೋದು, ಇನ್ನೆಲ್ಲ ಮಾಡಬಾರ್ದು. ನಿಮ್ಮ ಗುರುವಿನ ಹೆಸರೇನು, ನಿಮ್ ಗಂಡನ ಹೆಸರೇನು ಅಂತ ಈ ಪ್ರಶ್ನೆ ಬಂದಾಗ ಆಗ ಆ ಹೆಸರನ್ನು ಹೇಳಲಿಕ್ಕೆ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ ತಿಳಿದು ಬರ್ತದೆ. ಇಲ್ಲಿ ವ್ಯಾಸ ಅಂತ ಬಂದಿದೆಯಲ್ಲ, ಇದನ್ನು ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ವ್ಯಾಸ ಅಂತಿದೆಯಲ್ಲ, ವ್ಯಾಸನೇ ನಾರಾಯಣ. ವ್ಯಾಸ ಎಂಬ ಶಬ್ದಕ್ಕೂ ನಾರಾಯಣ ಎಂಬ ಶಬ್ದಕ್ಕೂ ಒಂದು ಸಮಾನವಾದ ಅರ್ಥ ಇದೆ ಅಂತಾರೆ. ಯಾಕೆಂದ್ರೆ ವ್ಯಾಸ ಅಂತಂದಿದೆಯಲ್ಲ, ಅಲ್ಲಿ ವಿ ಆಸ, ಇದನ್ನು ಗಮನಿಸ್ಬೇಕು. ಇದು ಎಲ್ಲಿದೆ ಹೀಗೆ ವಿ ಆಸ ಅಂದ್ರೆ, ಇದೆಲ್ಲ ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿದೆ. ಸವ್ಯಾಸೋ ವೀತಿ ತಮಬ್ವೈ ಸೋಧಸ್ತಾತ್ ಸ ಉತ್ತರತಃ ಸ ಪಶ್ಚಾತ್ ಸ ಪೂರ್ವತ್ವಾತ್ ಅಂತ ಹೀಗೆಲ್ಲ ಇದೆ. ನಮಗೆ ವ್ಯಾಸ ಅಂತಂದ್ರೆ ವೇದಗಳನ್ನು ವಿಭಾಗ ಮಾಡಿದವನು ಅಂತ ಗೊತ್ತಿದೆ. ಅಷ್ಟೇ ಅಲ್ಲ, ಆಸ ಅಂದ್ರೆ ಇದ್ದಾನೆ ಅಂತ ಅರ್ಥ. ಇದ್ದವನು, ಅದು ಕ್ರಿಯಾಪದ. ಅದು ಕ್ರಿಯಾಪದ ಅಥವಾ ಕ್ರಿಯಾಪದದಿಂದ ಹುಟ್ಟಿದಂತಹ ಒಂದು ಘನ್ಯ ಪ್ರತ್ಯಾಂತವಾದ ಶಬ್ದ ಅಂತ ತಿಳ್ಕೊಳ್ಳಿ. ಅದರಿಂದ ಆಸ ಅಂದ್ರೆ ಇರುವವನು ಅಂತ ಅರ್ಥ. ಹೇಗಿರುವವನು ಅಂದ್ರೆ ವಿ ಆಸ, ವಿ ವಿಶಿಷ್ಟವಾಗಿ, ಆಸ ಇರುವವನು. ಹೀಗೆ ವಿ ಮತ್ತು ಆ ಹಂಗಂತ ಉಪಸರ್ಗನೂ ಹೇಳಿದ್ದಾರೆ ನೋಡಿ ತ್ರಿವಿಕ್ರಮ ಪಂಡಿತರು. ಆ ಅಂದ್ರೆ ಸಮಂತಾತ್ ಅಂತ ಅರ್ಥ. ವಿ ಆ ಆಸ ಹೀಗೆ ತಿಳ್ಕೊಂಡ್ಬಿಡ್ಬೋದು. ಆದ್ರಿಂದ ವಿ ಆ ಆಸ ಇವೆಲ್ಲವೂ ಸೇರಿ ವ್ಯಾಸ ಅಂತ ಸಂಧಿ ಆಗಿಬಿಟ್ಟಿದೆ. ನಾರಾಯಣನೇ ವ್ಯಾಸನೂ ಆಗಿದ್ದಾನೆ. ಇದು ಭಗವಂತನಲ್ಲಿ ಈ ಎಲ್ಲ ಸಾಧ್ಯತೆಗಳಿವೆ. ಕೃಷ್ಣ ರಾಮನೂ ಆಗಿದ್ದಾನೆ. ಯಾಕಂದ್ರೆ ಆ ಕೃಷ್ಣನಲ್ಲಿ ಎಲ್ಲರೂ ಭಕ್ತರು ಕೂಡ ಸಂತೋಷ ಪಡ್ತಾರೆ. ರಾಮ ಕೃಷ್ಣನೂ ಆಗಿದ್ದಾನೆ. ಯಾಕಂದ್ರೆ ರಾಮ ಎಲ್ಲ ಜನರನ್ನು ಆಕರ್ಷಿಸ್ತಾನೆ. ಹೀಗೆ ಪ್ರತಿಯೊಂದು ನಾಮವು ಪ್ರತಿಯೊಬ್ಬನಿಗೂ ಪ್ರತಿಯೊಂದು ರೂಪಕ್ಕೂ ಸಂಬಂಧಪಡುತ್ತದೆ, ಭಗವಂತನಿಗೆ ಸಂಬಂಧಪಟ್ಟಂತೆ. ಅದರಂತೆ ಇಲ್ಲಿಯೂ ಕೂಡ ನಾರಾಯಣನೇ ವ್ಯಾಸನೂ ಆಗಿದ್ದಾನೆ, ವ್ಯಾಸ ನಾರಾಯಣನೂ ಆಗಿದ್ದಾನೆ. ಹೇಗೆಂದ್ರೆ ನರಾಣಾಂ ಉತ್ತಮ ಗತಿತ್ವೇನ ವಿಶಿಷ್ಟತ್ವಾತ್. ಈ ಎಲ್ಲಾ ಜನರಿಗೂ ಕೂಡ ಇವನೇ ಗತಿ, ನಾರಾಯಣನೇ. ಅದನ್ನ ನಾವು ಹಿಂದೆ ನೋಡಿದ್ದೀವಿ. ನರರು ಅಂದ್ರೆ ಮನುಷ್ಯರು, ಅವರಿಗೆಲ್ಲರಿಗೂ ಕೂಡ ಅವನೇ ಆಶ್ರಯ ಅಂತ ಹೇಳಿ. ನರಾಣಾಂ ಅಯನತ್ವಾಚ್ಚ ಅಂತ ಒಂದ್ ಕಡೆ ಮಹಾಭಾರತದಲ್ಲೂ ಕೂಡ ಅದ್ರ ಉಲ್ಲೇಖ ಇದೆ. ನಾನು ಹಿಂದೆ ನಿನ್ನೆ ಮೊನ್ನೆ ಎಲ್ಲ ಹರಿವಂಶ ಮತ್ತೆ ಮಹಾಭಾರತದ ಉದ್ಯೋಗ ಪರ್ವ ಮತ್ತೆ ವ್ಯಾಸಸ್ಮೃತಿ ಬ್ರಹ್ಮಸೂತ್ರ ಭಾಷೆದಲ್ಲಿ ಬಂದದ್ದು ಇದನ್ನೆಲ್ಲ ತಗೊಂಡಿದ್ದೀನಿ. ಅದಲ್ಲದೆ ನರಾಣಾಂ ಅಯನತ್ವಾಚ್ಚ ಅಂತ ಇನ್ನೊಂದು ಕಡೆ ಕೂಡ ಒಂದು ಪ್ರಯೋಗ ಇದೆ. ಎಲ್ಲಾ ಜನರಿಗೂ ಕೂಡ ಅವನ ಆಶ್ರಯ ಅನ್ನೋ ಅರ್ಥದಲ್ಲಿ ನರಾಣಾಂ ಅಯನ ಅಂತ ಅವನನ್ನ ಹೇಳಿದ್ದಾರೆ. ನರಾಣಾಂ ಉತ್ತಮ ಗತಿತ್ವೇನ ವಿಶಿಷ್ಟತ್ವಾತ್. ನಮಗೂ ಯಾರ್ಯಾರು ಸಾಮಾನ್ಯರಾದಂಥವ್ರು ಗತಿಗಳಾಗಿರ್ತಾರೆ. ಆದ್ರೆ ಭಗವಂತ ನಮಗೆ ಉತ್ತಮ ಗತಿ ಆಗಿದ್ದಾನೆ. ಸಾ ಕಾಷ್ಠ ಸಾ ಪರಾಗತಿ ಅಂತ ಕಾಟಕೋಪನಿಷತ್ತು ಕೂಡ ಅವನನ್ನ ಪರಾಗತಿ ಅಂತ ವರ್ಣನೆ ಮಾಡಿದೆ. ಹೀಗೆ ಅವನೇ ಉತ್ತಮ ಗತಿ ಅಂತ ಹೀಗೆ ತಿಳಿದು ಬರ್ತದೆ. ಇದು ನಾರಾಯಣ ಎಂಬ ಶಬ್ದದಿಂದ. ವ್ಯಾಸ ಅನ್ನೋದು ಕೂಡ ಅವನು ವಿಶಿಷ್ಟನಾದವನು. ನಮ್ಮ ಜೀವನದಲ್ಲಿ, ನಮ್ಮ ಪಾತ್ರದಲ್ಲಿ ಅವನಿಗೊಂದು ವಿಶಿಷ್ಟವಾದ ಸ್ಥಾನ ಇದೆ ಅಂತ ಹೀಗೆ ಅದರ ಅರ್ಥ ಗೊತ್ತಾಗ್ತದೆ. ಜಯತೀರ್ಥರ ಟೀಕಾದಲ್ಲಿ ಇತ್ತು ತನ್ನ ನಾಮನ ಜಿಗ್ರಾಹ ಯದ್ಯಪಿ ಅನೇನೈವ, ಇಷ್ಟೆಲ್ಲ ಹೇಳಿದ್ದರಿಂದ ಅನೇನೈವ ಶಾಸ್ತ್ರಸ್ಯ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಶ್ಚ ಶ್ರೋತ್ರ ಪ್ರವೃತ್ತ್ಯಂಗಭೂತಾಃ ಸಂಬಂಧಾಶ್ಚ ಶ್ರೋತ್ರ ಪ್ರವೃತ್ತ್ಯಂಗಭೂತಾಃ ಸೂಚಿತಾಃ ಜ್ಞಾತವ್ಯಾಃ. ಇಷ್ಟೆಲ್ಲ ಹೇಳಿದ್ರಿಂದ ಒಂದು ಕಡೆ ವ್ಯಾಸನ ಪ್ರತಿಪಾದನೆ ಮಾಡಿದ್ವಿ. ಮೋಕ್ಷ, ಜ್ಞಾನ, ಅವನು ನಮಗೆ ಅದರಿಂದ ಆಗುವ ಪ್ರಯೋಜನ, ಅದನ್ನೆಲ್ಲ ಸೂಚನೆ ಮಾಡಿದ್ವಿ. ಆದ್ದರಿಂದ ಒಬ್ಬ ಶ್ರೋತ್ರ ಒಂದು ಶಾಸ್ತ್ರವನ್ನ ಕೇಳಬೇಕು ಅಂತ ಪ್ರವೃತ್ತಿ ಮಾಡಬೇಕಾದ್ರೆ
ಅದಕ್ಕೆ 4 ವಿಷಯಗಳಿರಬೇಕು ಅಂತ ಹೇಳ್ತಾರೆ. ಅದು ಯಾವ್ದ್ಯಾವುದು ಅಂದರೆ ಅಧಿಕಾರಿ, ಪ್ರಯೋಜನ, ವಿಷಯ, ಸಂಬಂಧ. ಇಲ್ಲಿ ಅಧಿಕಾರಿ ಯಾರು? ಈ ಶಾಸ್ತ್ರಕ್ಕೆ ಯಾರು ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಪಡೀಲಿಕ್ಕೆ ಬಯಸ್ತಾ ಇದ್ದಾನೋ ಅವನೇ ಅಧಿಕಾರಿ. ವಿಷಯ ಯಾರು ಅಂದರೆ ನಾರಾಯಣ, ಇದು ಗೊತ್ತಾಯ್ತು. ಮತ್ತೆ ಅವನೇ ವಿಷಯ ಮಾತ್ರ ಅಲ್ಲ, ಅವನೇ ಇನ್ನೊಂದು ರೂಪದಿಂದ ಈ ಶಾಸ್ತ್ರವನ್ನು ರಚನೆ ಮಾಡಿದವನು ಹೌದು. ಆದ್ರಿಂದ ಆ ಗ್ರಂಥಕ್ಕೆ ಮಹತ್ವ ಬಂತು. ಹೀಗೆ ಗ್ರಂಥದ ಪ್ರತಿಪಾದ್ಯನೂ ಹೌದು, ಕರ್ತಾನೂ ಹೌದು ಅಂಥದ್ದೊಂದು ವಿಶಿಷ್ಟವಾದ ಪಾತ್ರ ಒಂದು. ಮತ್ತೆ ಪ್ರಯೋಜನ ಏನು? ಮೋಕ್ಷವೇ ಪ್ರಯೋಜನ. ಸಂಬಂಧ, ಇವಕ್ಕೆಲ್ಲದಕ್ಕೂ ಕೂಡ ಸಂಬಂಧ ಇದೆ. ಶಾಸ್ತ್ರಕ್ಕೂ ಭಗವಂತನಿಗೂ ಸಂಬಂಧ ಏನು? ಶಾಸ್ತ್ರವು ಪ್ರತಿಪಾದಕ, ಭಗವಂತನು ಪ್ರತಿಪಾದ್ಯ. ಮತ್ತೆ ಆ ಶಾಸ್ತ್ರಕ್ಕೂ ಅಧಿಕಾರಿಗೂ ಪ್ರಯೋಜನ ಏನು? ಶಾಸ್ತ್ರವು ಪ್ರಾಪಕ ಅಂದ್ರೆ ಶಾಸ್ತ್ರವು ಪಾಠ್ಯ ಅಂದ್ರೆ ಪಠಿಸಲ್ಪಡಬೇಕಾದದ್ದು, ಅಧಿಕಾರಿಯು ಪಾಠಕ, ಹೀಗೆ ಅದರ ಸಂಬಂಧ. ಮತ್ತೆ ಶಾಸ್ತ್ರಕ್ಕೂ ವಿಷಯಕ್ಕೂ ಪ್ರಯೋಜನ ಏನು? ವಿಷಯ ಅಂತನ್ನೋದು ಪ್ರಾಪ್ಯ ಅಲ್ಲ, ವಿಷಯ ಅನ್ನೋದು ಪ್ರತಿಪಾದ್ಯ. ನಾನು ಅದು ಈಗಾಗಲೇ ಹೇಳಿದೆ. ವಿಷಯ ಅಂದ್ರೆ ನಾರಾಯಣ ಒಂದು ಪ್ರತಿಪಾದ್ಯ, ಶಾಸ್ತ್ರವು ಪ್ರತಿಪಾದಕ. ಪ್ರಯೋಜನಕ್ಕೂ ಶಾಸ್ತ್ರಕ್ಕೂ ಏನು ಸಂಬಂಧ ಅಂದ್ರೆ ಆ ಪ್ರಯೋಜನ ಅಂತನ್ನುವುದು ಪ್ರಾಪ್ಯ, ಮುಕ್ತಿ ಎಂಬ ಪ್ರಯೋಜನ ನಮ್ಮಿಂದ ಪ್ರಾಪ್ಯ, ನಾವು ಹೊಂದಲ್ಪಡಬೇಕಾದದ್ದು. ಶಾಸ್ತ್ರ ಅದಕ್ಕೆ ಪ್ರಾಪಕ. ಹೀಗೆ ಅದಕ್ಕೆಲ್ಲದಕ್ಕೂ ಕೂಡ ಸಂಬಂಧಗಳಿವೆ, ಪರಸ್ಪರ ಸಂಬಂಧಗಳಿವೆ. ಇವೆಲ್ಲವೂ ಕೂಡ ಶ್ರೋತೃಗಳ ಪ್ರವೃತ್ತಿಗೆ ಅಂಗ ಅಂದ್ರೆ ಕಾರಣವಾದದ್ದು. ಅದನ್ನ ಸೂಚನೆ ಮಾಡಿದ ಹಾಗಾಯ್ತು. ತತ್ ಸ್ಮರಣಸ್ಯ ಮಹಾಫಲ ಹೇತುತ್ವಾಚ್ಯ. ಈ ಎಲ್ಲ ಅಧಿಕಾರಿ, ಪ್ರಯೋಜನ, ವಿಷಯ ಇವುಗಳನ್ನ ಗ್ರಂಥದ ಆರಂಭದಲ್ಲಿ ನೆನಪು ಮಾಡ್ಕೊಳ್ಳುವುದೇನಿದೆ ಅದು ಮಹಾಫಲಕ್ಕೆ ಕಾರಣ. ಅದನ್ನ ಒಂದು ಕಡೆ ಹೇಳಿದ್ದಾರೆ. ಅಧಿಕಾರಂ ಫಲಂ ಚೇವ ಪ್ರತಿಪಾದ್ಯಂ ಚ ವಸ್ತು ಯತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ ಫಲಂ ಅಂತ. ಏನೇನು ನೆನಪು ಮಾಡ್ಕೊಳ್ಬೇಕು ಗ್ರಂಥದ ಆರಂಭದಲ್ಲಿ ಅಂದರೆ ಅಧಿಕಾರ ಯಾರಿಗಿದೆ ಅದನ್ನ, ಫಲವನ್ನ, ಅದರಿಂದ ಸಿಗುವಂತ ಪ್ರಯೋಜನವನ್ನ ನೆನಪು ಮಾಡ್ಕೊಳ್ಬೇಕು. ಮತ್ತೆ ಪ್ರತಿಪಾದ್ಯವಾದಂತಹ ವಸ್ತುವನ್ನ ನೆನಪು ಮಾಡ್ಕೊಳ್ಬೇಕು. ಹೀಗೆ ಈ ಮೂರನ್ನು ಕೂಡ ನೆನಪಿಸಿಕೊಂಡು ಗ್ರಂಥವನ್ನು ರಚಿಸಿದರೆ ಮತ್ತು ಆ ಗ್ರಂಥವನ್ನ ಅಧ್ಯಯನ ಮಾಡಿದರೆ ಅವನಿಗೆ ಅದರಿಂದ ಮಹಾಫಲ ಇದೆ. ಭಗವಂತ ಪ್ರೀತನಾಗಿ ಅವನಿಗೆ ಮಹಾಫಲವನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಒಂದ್ ಕಡೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ರಿಂದ ಅವನ್ನೆಲ್ಲವನ್ನು ಆರಂಭದಲ್ಲಿ ಸಂಕ್ಷಿಪ್ತವಾಗಿ ಆದರೂ ನೆನಪು ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಅದರ ಅಭಿಪ್ರಾಯ. ನಮಸ್ಕಾರ ಮಾಡಿದ್ದಾರೆ ಆಚಾರ್ಯರು, ನಾರಾಯಣಂ ಗುಣೈ ಸರ್ವೈಹಿ ಅಂತ. ಆಮೇಲೆ ಅಧಿಕಾರಿಯಾದಿಗಳನ್ನ ಅಲ್ಲಿ ಸೂಚನೆ ಮಾಡಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ? ಅಧಿಕಾರಿ, ಪ್ರಯೋಜನ, ವಿಷಯ ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ? ತಾವು ತಿಳ್ಕೊಂಡು ತಾವು ನೆನಪು ಮಾಡ್ಕೊಂಡು ಬಿಡ್ಬೋದಿತ್ತಲ್ಲ ಅಂತಂದ್ರೆ, ಗ್ರಥನ ಅದನ್ನು ಗ್ರಂಥಬದ್ಧಗೊಳಿಸುವುದೇನಿದೆ ಮತ್ತು ಸೂಚಿಸುವುದೇನಿದೆ ಇವೆಲ್ಲ ಶಿಷ್ಯರ ಶಿಕ್ಷೆಗಾಗಿ. ಶಿಷ್ಯರು ಅದನ್ನ ನೋಡಿ ತಿಳಿಬೇಕಾದ್ರೆ ಆಚಾರ್ಯರು ಅದನ್ನು ದಾಖಲಿಸಿರ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಅವ್ರಿಗದು ಗೊತ್ತಾಗ್ಲಿಕ್ಕಿಲ್ಲ. ಆಚಾರ್ಯರು ತಾವು ಮಾಡಿ ಬಿಟ್ಬಿಟ್ಟಿದ್ರೆ ಆಚಾರ್ಯ ಮಾಡಿದಾರೋ ಬಿಟ್ಟಿದಾರೋ ಅಂತ ಇವ್ರಿಗೆ ಹೇಗೆ ಗೊತ್ತಾಗೋದು? ಅದಕ್ಕಾಗಿ ಇವರು ಅದನ್ನ ತಾವು ಮಾಡಿ ಗ್ರಂಥಬದ್ಧಗೊಳಿಸಿದ್ರೆ ಆವಾಗ ಅದರಿಂದ ಮಹಾಫಲ ಇದೆ ಅಂತ ಅದರ ತಾತ್ಪರ್ಯ. ಶಿಷ್ಯರಿಗೆ ಅದು ಗೊತ್ತಾಗ್ತದೆ ಅಂತ ಅಭಿಪ್ರಾಯ. ಇಲ್ಲಿ ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂ ಚ ವಸ್ತು ಯತ್ ಅಂತಿದೆಯಲ್ಲ, ಇದು ಶ್ಲೋಕ ಪ್ರಥಮ ಸ್ಕಂಧ ತಾತ್ಪರ್ಯ, ಮೊದಲನೇ ಭಾಗವತ ತಾತ್ಪರ್ಯದ ಮೊದಲನೇ ಸ್ಕಂದದ ತಾತ್ಪರ್ಯ ಅಂತ ಅದರ ಅಭಿಪ್ರಾಯ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಧಿಕಾರಿ ಮೊದಲಾದವುಗಳನ್ನ ಗ್ರಥನ ಮಾಡುವುದು ಮತ್ತೆ ಸೂಚನೆ ಮಾಡುವುದು. ಕೆಲವುಗಳನ್ನ ಅಲ್ಲೇ ಶಬ್ದದಿಂದಲೇ ಸ್ಪಷ್ಟವಾಗಿ ಹೇಳ್ತಾರೆ, ಇನ್ನು ಕೆಲವು ಕೂಡ ಅವನು ಸೂಚನೆ ಮಾಡಿರ್ತಾರೆ. ಪ್ರಯೋಜನಗಳನ್ನು ಸೂಚನೆ ಮಾಡಲಿಲ್ಲಲ್ಲ. ನಾರಾಯಣಂ ಗುಣೈ ಸರ್ವೈದು ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ಅನ್ನುವಲ್ಲಿ ಅಧಿಕಾರಿ, ಪ್ರಯೋಜನ, ವಿಷಯ ಇವುಗಳ ನಡುವಿನ ಸಂಬಂಧ ಏನು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಸೂಚನೆ ಮಾಡಲಿಲ್ಲ. ವಿಷಯ ನಾರಾಯಣ ಅಂತ ಅಷ್ಟು ಹೇಳಿದ್ದಾರೆ. ಅದಕ್ಕೆ ಅಧಿಕಾರಿ ಯಾರು? ಅದನ್ನೆಲ್ಲ ಅವ್ರು ಹೇಳಿರುವ ಪದಗಳಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅದರ ತಾತ್ಪರ್ಯ ಅಂತ ಅಭಿಪ್ರಾಯ.
ಗ್ರಥನ ಅಂದ್ರೆ ಲೇಖಬದ್ಧಗೊಳಿಸುವುದು, ಸೂಚನ ಅಂದ್ರೆ ಶಬ್ದದಿಂದ ಹೇಳದೆ ಹೋದ್ರು ಕೂಡ ಸೂಚನೆ ಮಾಡೋದು. ಅಷ್ಟೇ ಅರ್ಥ. ತಥಾ ಹಿ ಜ್ಞೇಯತ್ವ ಗಮ್ಯತ್ವಯೋ ಜ್ಞಾತೃ ಗಂತೃ ಸಾಪೇಕ್ಷತ್ವಾತ್ ತದ್ಯೋಗ್ಯ ತದುಚ್ಛುರೇವ ಅಧಿಕಾರಿ ಸೂಚಿತಃ. ಇಲ್ಲಿ ನೋಡಿ, ಇಲ್ಲೇ ಅದು ಸ್ಪಷ್ಟವಾಗಿದೆ. ಭಗವಂತ ಪ್ರತಿಪಾದ್ಯ ಅಂತ ಅನ್ನೋದನ್ನ ಜ್ಞೇಯನೂ ಆಗಿದ್ದಾನೆ, ಗಮ್ಯನೂ ಆಗಿದ್ದಾನೆ ಅಂತ ತಿಳಿಸಾಯ್ತು. ಅವನು ಈ ಶಾಸ್ತ್ರದಿಂದ ಪ್ರತಿಪಾದ್ಯ ಅಂತ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅಧಿಕಾರಿಯನ್ನ ಅಲ್ಲಿ ಅಧಿಕಾರಿ ಯಾರು ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ನಿಮ್ಗೆ ತತ್ವಜ್ಞಾನ ಬೇಕಾದವನು, ಮೋಕ್ಷ ಬೇಕಾದವನು ಅಧಿಕಾರಿ, ಅದನ್ನ ಓದಿ ಬನ್ರಿ ಅಂತ ಅವ್ರು ಪ್ರತ್ಯೇಕವಾಗಿ ಹೇಳಲಿಲ್ಲ. ಆದರೆ ಭಗವಂತ ಜ್ಞೇಯ, ಭಗವಂತ ಗಮ್ಯ ಅಂತ ಹೀಗೆ ಹೇಳಿದ್ರಿಂದ ಭಗವಂತ ಜ್ಞೇಯ ಆಗಬೇಕಾದ್ರೆ ಜ್ಞಾತ ಒಬ್ಬ ಇರಬೇಕಲ್ಲ, ತಿಳಿಯುವ ವ್ಯಕ್ತಿ. ಭಗವಂತ ಗಮ್ಯ ಆಗಬೇಕಾದ್ರೆ ಅವನು ಹೋಗಿ ತಲುಪುವಂತ ಗಂತ ಒಬ್ಬ ಇರಬೇಕು. ಆದ್ರಿಂದ ಜ್ಞೇಯತ್ವ ಮತ್ತು ಗಮ್ಯತ್ವಗಳು ಜ್ಞಾತೃ ಮತ್ತು ಗಂತೃಗಳನ್ನ ಅವಲಂಬಿಸಿಕೊಂಡಿವೆ, ಸಾಪೇಕ್ಷವಾಗಿವೆ ಅವು. ಆದ್ರಿಂದ ತದ್ಯೋಗ್ಯ, ಜ್ಞಾನಕ್ಕೆ ಯೋಗ್ಯನಾದ, ಮೋಕ್ಷಕ್ಕೆ ಅಧಿಕಾರಿಯಾದ ಇಚ್ಛು, ಶಾಸ್ತ್ರವನ್ನು ಓದುವ ಇಚ್ಛೆ ಉಳ್ಳವನೇ ಅಧಿಕಾರಿ ಅಂತ ಸೂಚನೆ ಮಾಡಿದಾಗ ಆಯ್ತು. ನಾರಾಯಣನೇ ವಿಷಯ, ಅದರ ಜ್ಞಾನ, ಭಗವಂತನ ಜ್ಞಾನ ಮತ್ತು ಅವನನ್ನು ಹೋಗಿ ತಲುಪುವುದು, ಅದೇ ಪ್ರಯೋಜನ. ಯಥಾಯೋಗ್ಯಂ ಸಂಬಂಧ, ಹೀಗೆಲ್ಲ ರೀತಿಯಿಂದ ಸಂಬಂಧ ಅಂತ ಕೂಡ ಅರ್ಥ ಆಗೋಯ್ತು. ಇಲ್ಲಿ ತತ್ವ ಪ್ರದೀಪದಲ್ಲಿ ಬಂದಿರುವಂತಹ ಮತ್ತೊಂದು ವಿಷಯವನ್ನ ನಾವು ಗಮನಿಸಬೇಕು. ನೋಡಿ, ಇಲ್ಲಿ ನಾವು ತತ್ವ ಪ್ರದೀಪವನ್ನ ಪರಂಪರೆಯಿಂದ ಓದ್ತಿರ್ಲಿಲ್ಲ, ಅದ್ರ ಬಗ್ಗೆ ಯಾರಿಗೂ ಏನು ತಿರಸ್ಕಾರ ಇರಲಿಲ್ಲ, ಆದ್ರೂ ಓದ್ತಿರ್ಲಿಲ್ಲ. ಅದನ್ನು ಗೋವಿಂದಾಚಾರ್ಯರು ಬೆಳಕಿಗೆ ತಂದು ನಾವೆಲ್ಲ ಅದನ್ನು ಓದಬೇಕು ಅಂತ ಒಂದು ಪ್ರೇರಣೆ ಕೊಟ್ಟರು. ಅವ್ರು ಮಾಡಿದ ಒಂದು ಮಾರ್ಗದರ್ಶನ ಬಹಳ ಅಮೂಲ್ಯವಾದದ್ದು. ಅದಕ್ಕೆ ಅವರಿಗೆ ಕೃತಜ್ಞತಾಪೂರ್ವಕ ನಮನಗಳು. ಅವ್ರನ್ನ ಹಿಂದೆ ನಿನ್ನೆ ಮೊನ್ನೆ ವಿಮರ್ಶೆ ಮಾಡಿದ್ದೀನಿ ಕೆಲವರ ಅಭಿಪ್ರಾಯಗಳನ್ನ, ಆದರೆ ಅವ್ರ ಬಗ್ಗೆ ಇರುವಂತಹ ಒಂದು ಕೃತಜ್ಞತೆ ಮತ್ತು ಗೌರವ ಅದನ್ನು ಕೂಡ ಇಲ್ಲಿ ದಾಖಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಗುಣೈ ಸರ್ವೈಹಿ ಉದೀರ್ಣ ದೋಷವರ್ಜಿತ ಜ್ಞೇಯ ಗಮ್ಯ ಅನ್ನುವ ಮೂಲಕ ಭಗವಂತನ 4 ರೂಪಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು ಈ 4 ಅಧ್ಯಾಯಗಳಿಂದ ಪ್ರತಿಪಾದ್ಯ ಆಗಿವೆ ಅಂತ ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ, ಈ ಆಚಾರ್ಯರು ಒಂದ್ ಕಡೆ ಈ ಯಾವುದೋ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ಎಲ್ಲೇ ವೇದದಲ್ಲಿ ಮತ್ತೆಲ್ಲೇ ಒಂದ್ ಕಡೆ 4 ಶಬ್ದ ಬಂದ್ರೆ ಭಗವಂತನನ್ನು ಹೇಳಲಿಕ್ಕೆ ಅವು 4 ರೂಪಗಳನ್ನು ಹೇಳ್ತವೆ. 5 ಶಬ್ದ ಬಂದ್ರೆ ನಾರಾಯಣನ ಜೊತೆಗೆ, 4 ಆದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ವಿಶೇಷಣಗಳಿದ್ರೆ, 5 ವಿಶೇಷಣ ಇದ್ರೆ ನಾರಾಯಣನ ಜೊತೆಗೆ 5 ರೂಪಗಳನ್ನು ಪ್ರತಿಪಾದನೆ ಮಾಡ್ತವೆ. ಪಂಚರೂಪ ಚತುರೂಪೋವಾ ಭಗವಾನ್ ಪ್ರತಿಪಾದ್ಯತೆ ಅಂತ ಒಂದ್ ಕಡೆ ಎಲ್ಲೋ ಹೇಳಿದ್ದಾರೆ. ಈಗ ನೋಡಿ, ವಾಸುದೇವ ಅನ್ನೋ ಶಬ್ದ ಇದೆಯಲ್ಲ, ಅಥವಾ ವಾಸುದೇವಾಖ್ಯ ಗುಣೋದೀರ್ಣ ಶಬ್ದೋಕ್ತ, ವಾಸುದೇವ ಅನ್ನೋ ಶಬ್ದ ಗುಣಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದಂತೆ. ಯಾಕೆಂದ್ರೆ ವಾಸನಾದ್ವಾ ವಾಸುದೇವೋಸಿ, ವಾಸು ಅಂದ್ರೆ ಏನು, ಎಲ್ಲವೂ ಅವನಲ್ಲಿ ವಾಸಿಸ್ಕೊಂಡಿವೆ. ನಾವೇನ್ ಮಾಡ್ತೇವೆ ಅದನ್ನ, ಅಲ್ಲಿ ಆ ವಿಗ್ರಹ ಇರೋದು ವಾಸಿಸಿಕೊಂಡಿದೆ ಅವನಲ್ಲಿ ಅಂತ. ಯಾವ್ದು ವಾಸಿಸ್ಕೊಂಡಿದೆ ಅಂದ್ರೆ ನಾವೆಲ್ಲರೂ ಈ ಜಗತ್ತೆಲ್ಲವೂ ವಾಸಿಸ್ಕೊಂಡಿದೆ ಅಂತ ನಾವು ಅರ್ಥ ಹೇಳ್ತೇವೆ. ಆದ್ರೆ ಗುಣಗಳು ಅವನಲ್ಲಿ ವಾಸಿ ಮಾಡ್ಕೊಂಡಿವೆ ಅಲ್ಲ, ಗುಣಗಣ ನಿಲಯ ಅಲ್ವ ಅವನು. ಆದ್ರಿಂದ ಸರ್ವವಸನಾತ್ ಉತ್ಕರ್ಷ ಕ್ರೀಡಾ, ಸರ್ವವಸನ ಉತ್ಕರ್ಷ ಕ್ರೀಡಾ ಜ್ಞಾನಾದಿ ಗುಣೈಹಿ ಉಚ್ಚತ್ವಾತ್, ನಮ್ಮೆಲ್ಲರನ್ನೂ ತನ್ನೊಳಗೆ ವಾಸ ಮಾಡ್ಲಿಕ್ಕೆ ಬಿಟ್ಟಿರುವುದು, ನಮ್ಗಿಂತ ಹಿರಿಯನಾಗಿರುವುದು, ಕ್ರೀಡಾ ಅಂದ್ರೆ ಅವನ ವಿಹಾರ, ಮತ್ತೆ ಜ್ಞಾನ ಮೊದಲಾದ ಗುಣಗಳಿಂದ ಕೂಡಿದವನಾದ್ರಿಂದ ವಾಸುದೇವ, ಅವನೇ ಗುಣೋದೀರ್ಣ ಎಂಬ ಶಬ್ದದಿಂದ ವಾಚ್ಯ. ಹೀಗೆ ಮೊದಲ ಅಧ್ಯಾಯದಲ್ಲಿ ವಾಸುದೇವ ರೂಪ ಪ್ರತಿಪಾದ್ಯ. ಆಮೇಲೆ 2ನೇ ಅಧ್ಯಾಯದಲ್ಲಿ ಸಂಕರ್ಷಣ ರೂಪ ಪ್ರತಿಪಾದ್ಯ. ಯಾಕೆಂದ್ರೆ ಸಂಕರ್ಷಣ ಅಂದ್ರೆ ಅಂದ್ರೆ ಚೆನ್ನಾಗಿ, ಕರ್ಷಣ ಅಂದ್ರೆ ಸೆಳೆದು ಹಾಕುವುದು. ಅದು ಸೆಳೆದು ಹಾಕುವುದು ಅಂತ ಹೇಳಿದಾಗ ನಾನು ಹಿಂದೆ ನಿಮಗೆ ಹರಧಾತು ಮತ್ತೆ ನಯಧಾತುವಿನ ಅರ್ಥ ಹೇಳಿದ್ನಲ್ಲ. ಹರತಿ ಅಂದ್ರೆ ಒಳಗೆ ತಗೊಂಡ್ ಬರ್ತಾನಂತನೂ ಅರ್ಥ, ಡ್ರಾ ಅಂತನೂ ಅರ್ಥ, ಡ್ರಾ ಇನ್ ಅಂತನೂ ಅರ್ಥ, ಹಾಗೆ ಡ್ರಾ ಔಟ್, ಕ್ಯಾರಿ ಔಟ್ ಅಂತನೂ ಅರ್ಥ ಆಗ್ತದೆ. ಹಾಗೆ ಸಂಕರ್ಷಣ ಅಂದ್ರೆ ಸೆಳೆದು ಒಳಗೆ ತರುವುದು ಹೌದು, ಸೆಳೆದು ಹೊರಗೆ ತಗೊಂಡೋಗಿ ಬಿಸಾಕೋದು ಹೌದು. ಇಲ್ಲಿ ನೋಡಿ, ಸಮ್ಯಕ್ ದೋಷ ಕರ್ಷಣಾತ್, ಭಗವಂತ ತನ್ನ ಎಲ್ಲಾ ದೋಷಗಳನ್ನ ಆತ ಹೊರಗೆ ಬಿಸಾಕಿ ಬಿಟ್ಟಿದ್ದಾನೆ. ಇದ್ದ ದೋಷಗಳನ್ನು ಬಿಸಾಕಿರುವುದಲ್ಲ, ದೋಷವೇ ಇಲ್ಲದೆ ಇರುವಂತ ಮಾಡ್ಕೊಂಡಿದ್ದಾನೆ. ನಮ್ಮ ದೋಷಗಳನ್ನು ಹೊರಗೆ ಸೆಳೆದು ಬಿಸಾಕ್ತಾನೆ. ಆದ್ರಿಂದ ಆತ ಸಂಕರ್ಷಣ, ದೋಷವರ್ಜಿತ ಅಂತ ಗೊತ್ತಾಯ್ತು. ಇನ್ನ ಪ್ರದ್ಯುಮ್ನ ಅಂದ್ರೆ ಜ್ಞೇಯ ಅಂತ ಅರ್ಥ. ಯಾಕೆಂದ್ರೆ ಇತರೆ ಭಾಷ್ಯದಲ್ಲಿ ದ್ಯುಮ್ನೋ ದ್ಯುತಿ ಸ್ವರೂಪತ್ವ ಅಂತ ಹೇಳಿದ್ದಾರೆ. ಪ್ರದ್ಯುಮ್ನ ಶಬ್ದದ ಅರ್ಥವನ್ನು ಸರ್ವಮೂಲದಲ್ಲಿ ಆಚಾರ್ಯರು ಹೇಳಲಿಲ್ಲ. ಆದ್ರೆ ದ್ಯುಮ್ನ ಯಾಕೆಂದ್ರೆ ದ್ಯುಮ್ನ ಅಂದ್ರೆ
ದ್ಯುತಿ ಅಂದ್ರೆ ಬೆಳಕು, ಬೆಳಕಿನ ಸ್ವರೂಪ. ಆದ್ರಿಂದ ಅವನನ್ನು ದ್ಯುಮ್ನ ಅಂತ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಪ್ರಕೃಷ್ಟ ದ್ಯುತಿ ಜ್ಞೇಯತ್ವಾತ್ ಪ್ರದ್ಯುಮ್ನ ಜ್ಞೇಯ. ಪ್ರಕೃಷ್ಟವಾದ ದ್ಯುತಿ ಅಂದ್ರೆ ಬೆಳಕು. ಯಾವ ಬೆಳಕು? ಜ್ಞಾನದ ಬೆಳಕು. ಆ ಜ್ಞಾನದ ಬೆಳಕಿಗೆ ಅವನ ವಿಷಯ, ಆದ್ರಿಂದ ಪ್ರದ್ಯುಮ್ನ ಅಂತ ಹೀಗಾದ ತಾತ್ಪರ್ಯ ಆಗ್ತದೆ. ಹೀಗೆ ಪ್ರದ್ಯುಮ್ನ ಅನ್ನೋದು ಜ್ಞೇಯ ಅನ್ನೋದನ್ನು ಹೇಳ್ತದೆ. ಮತ್ತೆ ಅನಿರುದ್ಧ ಅಂತ ಅನ್ನೋದು ಗಮ್ಯನನ್ನು ಹೇಳ್ತದೆ. ಯಾಕೆಂದ್ರೆ ಅನಿರುದ್ಧ ಅಂದ್ರೆ ನಿರುದ್ಧನಲ್ಲದೇ ಇದ್ದವನು. ನಿರುದ್ಧ ಅಂದ್ರೆ ತಡೆ ಹಿಡಿಯಲ್ಪಟ್ಟವನು. ಅನಿರುದ್ಧ ಅಂದ್ರೆ ತಡೆ ಹಿಡಿಯಲ್ಪಡದೇ ಇದ್ದವನು. ಸಾಧಕನಿಗೆ ಜ್ಞಾನ ಬರುವ ತನಕ ಭಗವಂತ ನಿರುದ್ಧ. ಅವನಿಗಿನ್ನೂ ಜ್ಞಾನ ಬಂದಿಲ್ಲ, ದೋಷಗಳಿವೆ ಅಂತಾದಾಗ ಅಲ್ಲಿ ತನಕ ಅವನು ನಿರುದ್ಧ, ನಮಗೆ ಸಿಗೋದಿಲ್ಲ. ಅವನು ಜ್ಞಾನ ಬಂದ ಮೇಲೆ ಅವನು ಅನಿರುದ್ಧ. ಜ್ಞಾನಿನಃ ಪ್ರತಿ ಪ್ರಾಪ್ತಿ ನಿರೋಧ ರಹಿತತ್ವಾತ್. ಪ್ರಾಪ್ತಿ ಅಂದ್ರೆ ಮೋಕ್ಷ ಪ್ರಾಪ್ತಿ, ಅದಕ್ಕೊಂದು ನಿರೋಧ, ತಡೆ ಅದು ಇಲ್ಲ ಯಾವಾಗ? ಜ್ಞಾನಿಗೆ ಜ್ಞಾನ ಬಂದ ಮೇಲೆ. ಆದ್ರಿಂದ ಭಗವಂತ ಅನಿರುದ್ಧ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳು 4 ಅಧ್ಯಾಯಗಳಿಂದ ವಾಚ್ಯ ಆಗಿವೆ. ಮತ್ತು ಈ 4 ವಿಶೇಷಣಗಳಿಂದಲೂ ವಾಚ್ಯ ಆಗಿವೆ. ಅದರ ಜೊತೆಗೆ ನಾರಾಯಣ ಅನ್ನುವಂಥ ರೂಪ ಅದು ಇದ್ದೇ ಇದೆ. 5 ರೂಪಗಳು ಈ ಶಾಸ್ತ್ರದಿಂದ ಪ್ರತಿಪಾದ್ಯ, ಬ್ರಹ್ಮಸೂತ್ರ ಭಾಷ್ಯದಿಂದ ಅಂತ ಹೀಗೆ ತಿಳ್ಕೊಳ್ಬೇಕು. ಅದರಿಂದ ಈಗ ನಾವೆಲ್ಲ ಸೇರಿ ಇದೇನು ಬ್ರಹ್ಮಸೂತ್ರ ಭಾಷ್ಯದ ಶ್ರವಣ ಮಾಡ್ತಾ ಇದ್ದೀವಿ, ಪಾಠದ ಶ್ರವಣ. ಪ್ರಥಮಾಧ್ಯಾಯ ನಡೀತಾ ಇರುವಾಗೆಲ್ಲ ವಾಸುದೇವ ರೂಪದ ಭಗವಂತನನ್ನ ನಿತ್ಯ ಹೂವು ತುಳಸಿಗಳಿಂದಲೂ ಕೂಡ ಅರ್ಚನೆ ಮಾಡೋಣ. ಆ ಕಡೆ ಒಂದು ದ್ರವ್ಯ ಯಜ್ಞ ನಡೆಯಲಿ, ಈ ಕಡೆ ಒಂದು ಜ್ಞಾನ ಯಜ್ಞ ನಡೆಯಲಿ. ವಾಸುದೇವ ರೂಪವನ್ನ ಆ ಥರ ವಾಸುದೇವ ನಾರಾಯಣ ಅಂತ ಹೀಗೆ ಚಿಂತನೆ ಮಾಡೋಣ. ಬ್ರಹ್ಮಸೂತ್ರ ವ್ಯಾಖ್ಯಾಂ ಆರಂಭಮಾಣ ಭಗವಾನ್ ಆಚಾರ್ಯ ಶ್ರೇಷ್ಠ ದೇವತಾಂ, ತನಗೆ ಇಷ್ಟ ದೇವತೆಯೂ ಆದ ಗುರುವೂ ಆದ. ಇವೆಲ್ಲ ನಾನೀಗ ಓದ್ತಿರೋದು ಪದ್ಮನಾಭ ತೀರ್ಥರ ವಾಕ್ಯ, ಸತ್ತರ್ಕ ದೀಪಾವಳಿ ಅಂತ. ಗುರುವೂ ಆದ ನಾರಾಯಣನನ್ನು ನಮಸ್ಕಾರ ಮಾಡಿ, ಅವನು ಸರ್ವಗುಣೋದೀರ್ಣ, ದೋಷರಹಿತ ಇತ್ಯಾದಿ ಮಾತುಗಳಿಂದ ಅವನನ್ನು ಸ್ತುತಿಸ್ತಾ ಇದ್ದಾರೆ. ಇದಿಷ್ಟು ಪದ್ಮನಾಭ ತೀರ್ಥರ ವಾಕ್ಯ. ಈಗ ನಾವು ನೋಡ್ತಿರೋ ಭಾಗಕ್ಕೆ ಸಂಬಂಧಪಟ್ಟಂತೆ ಅಂತೂ ನಾವು ಪದ್ಮನಾಭ ತೀರ್ಥರ, ತ್ರಿವಿಕ್ರಮ ಪಂಡಿತರ ಮತ್ತು ಜಯತೀರ್ಥರ 3 ಜನರ ಟೀಕೆಗಳನ್ನು ಈ ಮೊದಲ ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡಿದಂತಾಯಿತು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.